ನೈಜ ಸುದ್ದಿ ಅನಾವರಣ. ಹಳ್ಳಿ ಟು ಡೆಲ್ಲಿ. ರಿಪೋರ್ಟ್ ಬಂದ ಜಿಲ್ಲಾ ಪಂಚಾಯತ್ಗೆ ಅವ್ರ ಮೇಲೆ ಎಲೆಕ್ಷನ್ಗೆ ವರದಿ ಮಾಡ್ತೀವಿ. ಶಿಸ್ತು ಪ್ರಾಧಿಕಾರ ಜಿಲ್ಲಾ ಪಂಚಾಯತ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಆಲ್ದಾಳ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಈ ಭಾಗದಲ್ಲಿ ನಾಲಾ ಹೂಳೆತ್ತುವ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಕಲ್ಯಾಣ ಕರ್ನಾಟಕ ಸಮಿತಿ ಮತ್ತು ಅಂಬೇಡ್ಕರ್ ಸೇನೆ ಧ್ವನಿ ಎತ್ತಿದೆ. ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ತಾಲೂಕಿನ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅಂದಹಾಗೆ ಕೂಲಿ ಕಾರ್ಮಿಕರ ಹಿತಕ್ಕಾಗಿ ಮತ್ತು ಹಳ್ಳಿಗಳಿಂದ ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ನರೇಗಾ ಯೋಜನೆ ಜಾರಿಗೆ ತಂದಿದೆ. ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಅಂಬೇಡ್ಕರ್ ಸೇನೆ ಆರೋಪಿಸಿದೆ. ನಮ್ಮ ಆಲ್ದಾಳ ಗ್ರಾಮ ಪಂಚಾಯಿತಿ ನರೇಗಾದಲ್ಲಿ ಕೆಲಸ ಮಾಡುವ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ. ಆದ ಕಾರಣ ಸಂಬಂಧಪಟ್ಟ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಮನವಿ ಸಲ್ಲಿಸಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು, ಒಂದು ವೇಳೆ ಕ್ರಮ ತೆಗೆದುಕೊಳ್ಳದಿದ್ದರೆ ನಮ್ಮ ಅಂಬೇಡ್ಕರ್ ಸೇನೆಯ ಮೂಲಕ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿರುತ್ತೇವೆ. ಯಾಕಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಮಾಹಿತಿಯನ್ನ NMMS ಆಪ್ ಮೂಲಕ ಪ್ರತಿನಿತ್ಯ 2 ಹಾಜರಾತಿ ಪಡೆಯಬೇಕಿದೆ. ಆದರೆ ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿರೋ ಈ ನಿಯಮವನ್ನ ಆಲ್ದಾಳ ಗ್ರಾಮ ಪಂಚಾಯಿತಿಯಲ್ಲಿ ಅನುಸರಿಸಿಲ್ಲ. ಹೀಗಾಗಿ ಭ್ರಷ್ಟಾಚಾರದ ಶಂಕೆ ವ್ಯಕ್ತವಾಗಿದೆ. ಕೂಡಲೇ ಗ್ರಾಮಸ್ಥರ ಸಂಕಷ್ಟಕ್ಕೆ ಸ್ಪಂದಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದರು. ಸಿಇಒ ತಕ್ಷಣವೇ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ನಮ್ಮ ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಿದ್ದಾರೆ, ನರೇಗಾ ಯೋಜನೆ ನೋಡ್ಕೊಳ್ತಾರೆ. ಈಗಾಗಲೇ ತಾವೇನು ಮನವಿ ಪತ್ರ ಕೊಟ್ಟಿದ್ದೀರಿ. ನಾನು ಈಗಾಗಲೇ ಅವರಿಗೆ ನರೇಗಾ AD ಅವರಿಗೆ ಅಲ್ಲಿ ವಿಸಿಟ್ ಮಾಡಿ ರಿಪೋರ್ಟ್ ಮಾಡೋಕ್ಕೆ ನಾನು ಈಗಾಗಲೇ ಆದೇಶ ಮಾಡ್ತೀನಿ. ನಾನು ಅದರಲ್ಲಿ ಬರೋದಿದೆ, ಎಂಡಾರ್ಸ್ಮೆಂಟ್ ಹಾಕಿದ್ದೀನಿ. ಮೋಸ್ಟ್ಲಿ ಇವತ್ತು ಆರ್ಡರ್ ಆದರೆ ನಾಳೆ ಅಥವಾ ನಾಳೆ ನಿಮ್ಮ ಪಂಚಾಯತಿಗೆ ಅವ್ರು ಬರ್ತಾರೆ. ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ, ಈಗ ಬೋಗಸ್ ಮಾಡೋದು ಡಾಕ್ಯುಮೆಂಟ್ಸ್ ಕೊಡಿ, ಅವ್ರು ವೆರಿಫೈ ಮಾಡಿ ರಿಪೋರ್ಟ್ ಮಾಡ್ತಾರೆ. ಅದರಲ್ಲಿ ಯಾಕೆ ಸರ್ ಫಸ್ಟ್ ಓದಿರ್ತಕ್ಕಂಥ ಜನಗಳನ್ನು ನಾನು ವಾಟ್ಸಪ್ ಕಳಿಸಿದ್ದೀನಿ, ನಾನು ಫಾರ್ವರ್ಡ್ ಮಾಡಿದ್ದೀನಿ. ನಾನು ಅದ್ಮೇಲೆ ಆ್ಯಕ್ಷನ್ ತೊಗೊಂಡು ಡೆಫಿನೆಟ್ಲಿ ಫೋಟೋ ಇಟ್ಕೊಂಡ್ರೆ ನಾನು ಒಪ್ಪೋದು. ಅವ್ರು ಹೋಗಿರ್ತಕ್ಕಂಥ ಜನಗಳು ಅಂತ ಜಾರ್ಪಾಡಿ ಇದ್ದಾರೆ ಇವರು ಸರ್, ಅದು ಬೇರೆ ಥರ ನೀವು ಅಲ್ಲಿ ನಮ್ಮ AD ಅವ್ರು ಬರ್ತಾರಲ್ಲ, ಅವ್ರು ಅದೇನಾದ್ರು ಡೀಟೇಲಾಗಿ ಮಾಹಿತಿ ಇದೆ, ಅವರು ನಮ್ಮ ಮೇಲೆ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಆ್ಯಕ್ಷನ್ PDO ಇರ್ಬೋದು, TA ಇರ್ಬೋದು, ಯಾರಾದರೂ ಆ್ಯಕ್ಷನ್. ಈಗ ರಿಪೋರ್ಟ್ ಬಂದ ಜಿಲ್ಲಾ ಪಂಚಾಯತ್ಗೆ ಅವ್ರ ಮೇಲೆ ಎಲೆಕ್ಷನ್ಗೆ ವರದಿ ಮಾಡ್ತೀವಿ. ಶಿಸ್ತು ಪ್ರಾಧಿಕಾರ ಜಿಲ್ಲಾ ಪಂಚಾಯತ್ ರಿಪೋರ್ಟ್. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.